ನನ್ನ ಹೆಸರು ಗಂಗಮ್ಮ ಅಂತ, ತುಮಕೂರಿಂದ ಬಂದಿರೋದು. ನಾನು ಇದಕ್ಕೆ ಧ್ಯಾನಕ್ಕೆ ಬಂದು 1.5 ತಿಂಗಳಿಂದ ಆಗಿದೆ. ಅದು ತುಂಬ ಅನುಭವ ಆಗಿದೆ. ನಮ್ಮ ಮನೇಲಿ ಗಂಡ ತುಂಬ ಡ್ರಿಂಕ್ಸ್ ಮಾಡೋರು, ಮತ್ತು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ನಂದು ಫ್ಯಾಮಿಲಿ ಪ್ರಾಬ್ಲಮ್ ತುಂಬ ಇತ್ತು. ಇಲ್ಲಿ 1.5 ತಿಂಗಳಿಂದ ತುಂಬ ಅನುಭವ ಆಗಿದೆ. ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡು ನಾವೆಲ್ಲ ಅಲ್ಲಿ ಹೋಗೋದ್ರಿಂದ, ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ತುಂಬ ಬದಲಾವಣೆ ಆಗುತ್ತೆ ಜೀವನದಲ್ಲಿ. ಏನೇ ಕಷ್ಟ ಇರಲಿ, ಏನೇ ಸಂಸಾರದಾಗಿರ್ಬೋದು, ಆಸ್ಪತ್ರೆದಾಗಿರ್ಬೋದು, ಪ್ರತಿಯೊಂದಿಗೂ ಇಲ್ಲಿ ಪ್ರಾಬ್ಲಮ್ಗೆ ಪರಿಹಾರ ಇದೆ. ಧ್ಯಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನದೊಂದು ಎಲ್ಲ ಫ್ಯಾಮಿಲಿದು ಏನಿತ್ತೋ ಅದು ನನಗೆ ಸರಿಯಾಗಿದೆ, ಅದಕ್ಕೆ ಧ್ಯಾನ ಮಾಡ್ತಾಯಿದ್ದೀನಿ. 1.5 ತಿಂಗಳಿಗೆ ನನಗೆ ಇಷ್ಟೆಲ್ಲ ಅನುಭವ ಆಗಿದೆ ಅಂದರೆ ಇನ್ನು ಜಾಸ್ತಿ ವರ್ಷ ಮಾಡಿರೋರಿಗೆ ಎಷ್ಟು ಅನುಭವ ಆಗಿರಬೇಕು ಅಲ್ವಾ? ನೋಡಿ, ಚೆನ್ನಾಗಿ ಧ್ಯಾನ ಮಾಡಿ ಇದು ನಾನು ಹೇಳ್ತಿರೋ ಮಾತು ತುಂಬ ಒಳ್ಳೆಯದಾಗುತ್ತೆ. ಧ್ಯಾನ ಮಾಡಿ. ನಮಸ್ಕಾರ, ನನ್ನ ಹೆಸರು ರೇಣುಕಾದೇವಿ ಅಂತ, ಬೆಂಗಳೂರು ನಿವಾಸಿ. ನಾನು 3 ವರ್ಷದಿಂದ ಧ್ಯಾನಕ್ಕೆ ಬಂದಿದ್ದೀನಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸೊ ನಾನಿನ್ನೂ ಮುಕ್ತಿ ಸ್ಟೇಜ್ಗೆ ಹೋಗಿಲ್ಲ, ಆದರೆ ಧ್ಯಾನದಿಂದ ಜ್ಞಾನ ಮಾತ್ರ ತುಂಬ ಪಡೆದಿದ್ದೀನಿ. ಅದು ಎಷ್ಟು ಅಂತಂದರೆ ನನ್ನ ಡೇ ಟು ಡೇ ಲೈಫಲ್ಲಿ ಅದು ಹೇಳೋಕ್ಕಾಗದೇ ಇರೋ ಅಷ್ಟು ಎಕ್ಸ್ಪೀರಿಯೆನ್ಸು ಮತ್ತು ಅಷ್ಟೇ ಟ್ರಾನ್ಸ್ಫಾರ್ಮೇಷನ್ನು. ಯಾಕೆ ಅಂತಂದರೆ ನಾವು ಹೇಗೆ ಬದುಕಿದ್ವಿ ಇಷ್ಟು ದಿನ ಅದು ಲೆಕ್ಕ ಇಲ್ಲ. ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಜೀವನನ ಹೇಗೆ ನಮಗೆ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಜೀವನನ ಸಂತೃಪ್ತಿಯಾಗಿ ಜೀವಿಸ್ತೀವಿ ಅನ್ನೋ ಜ್ಞಾನ ಧ್ಯಾನದಿಂದ ಬಂದಿದೆ. ಸೊ ಅದನ್ನು ನಾವು ಆಚರಣೆ ಮಾಡಿಕೊಂಡು ನಮ್ಮ ಜೀವನನ ನಾವು ಇನ್ನು ಮುಂದೆ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಅದ್ರಲ್ಲಿ ನನಗೆ ತುಂಬ ಸಂತೃಪ್ತಿ ಇದೆ. ಇಷ್ಟು ವರ್ಷ ಯಾಕೆ ನನಗೆ ಧ್ಯಾನ ಬಂದಿಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಲೇಟೆಸ್ಟಾಗಿ ನನ್ನ ಜೀವನನ ನಾನು ಅಳವಡಿಸ್ಕೊಂಡು ಇನ್ನೂ ನನ್ನ ಮುಂದಿನ ಈ ಜ್ಞಾನನ ಎಲ್ರಿಗೂ ಹಂಚುತ್ತಾ ಅವರು ಸಂತೋಷದಲ್ಲಿ ನನ್ನ ಸಂತೋಷ ನಾನು ಕಾಣ್ತಾ ನನಗೆ ಇರೋದಕ್ಕೆ ತುಂಬ ಸಂತೋಷ. ಈ ಒಂದು ಚಿಕ್ಕ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ತಿರುಗುರು ಚಾನಲ್ ನಮಸ್ಕಾರ. ನಮ್ಮ ಹೆಸರು ಗಂಗಮ್ಮ, ನಾವು ಬೆಳಗಾವಿ ಸೇರಿದವರು. ನಮಗೆ ಇಲ್ಲಿ ಧ್ಯಾನಕ್ಕೆ ಹಂಗೆ ಇದ್ದೀವಿ. ಕೈಕಾಲು ನೋವು, ಮಂಡೆ ನೋವು ಜಾಸ್ತಿ ಇತ್ತು. ನಮಗೆ ಕ್ಯಾನ್ಸರ್ ಆಗಿ ಒಂದು 6 ವರ್ಷ ಆಯಿತು. ಅಕ್ಕಿ ಮಂಜೂಸನ್ನು ತೋಡಿದ್ವಿ. ನಾವು ಏನು ಲೆಕ್ಕಕ್ಕೆ ಹಿಡ್ಕೊಂಡಿಲ್ಲ. ಈ ಧ್ಯಾನಕ್ಕೆ ಬಂದ ಮೇಲೆ ನನ್ನಿಂದಪ್ಪ ಅಂದ್ಕೊಂಡು ಧ್ಯಾನ ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಇದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.